ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿ ಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಫೈನಲಿ ಎಷ್ಟೋ ಜನ ಕಾಲ್ ಮಾಡಿ, ಸ್ಟೂಡೆಂಟ್ಸ್ ಎಲ್ಲ ಕಾಲ್ ಮಾಡಿ ಮೇಕಪ್ ಎಕ್ಸಾಮ್ ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ರಿ. ಸೊ ಈಗ ಅಫಿಷಿಯಲ್ ಆಗಿ ಬಿಟ್ಟಿರುವಂಥ ಆರ್ಡರ್ ಪ್ರಕಾರ ಈಗ ಮೇಕಪ್ ಎಕ್ಸಾಮ್ನ ಇವತ್ತು ಅಂದರೆ 12ನೇ ತಾರೀಕು ನೋಡಿ. ಇದು ಅಫಿಷಿಯಲ್ ಆರ್ಡರ್. ಯಾಕಂದ್ರೆ ಒಂದು ವಾರದಿಂದ ಸ್ಟೂಡೆಂಟ್ಸು ಯಾವತ್ತಂದ್ರೆ ಅವತ್ತು ಸರ್ ಅಲ್ಲಿ ನೋಡಿದ್ರಿ ಇಲ್ಲಿ ನೋಡಿದ್ರಿ ನೀವು ಹೇಳ್ತಾ ಇಲ್ಲ ಅಂತ ಕೇಳ್ತಾನೆ ಇದ್ರಿ. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ಅಫಿಷಿಯಲ್ ಆರ್ಡರ್ ಇಲ್ಲ ಅಂತಂದ್ರೆ ನಾವು ಏನೇ ಒಂದು ಡಿಸ್ಕಸ್ ಮಾಡಿದ್ರು ಕೂಡ ಅದು ನಮಗೆ ಕರೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಇದು ನಿನ್ನೆ 11/8/2025 ಬಂದಿರುವಂತಹ ಆರ್ಡರು. ಇದ್ರ ಪ್ರಕಾರ ನೀವು ನೋಡ್ಬೋದು, ಜುಲೈ ತಿಂಗಳಲ್ಲಿ ನಡೆದ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ವಿವಿಧ ಡಿಪ್ಲೊಮಾ ಮೇಕಪ್ ಪರೀಕ್ಷೆಯ ಫಲಿತಾಂಶವನ್ನು ದಿನಾಂಕ 12/8/25ರಂದು 3 ಗಂಟೆಯ ಸಂಸ್ಥೆಯಲ್ಲಿ ಉಪಯೋಗಿಸುತ್ತಿರುವ BTE ಲಿಂಕ್ಸ್ ವೆಬ್ ಪೋರ್ಟಲ್ನಲ್ಲಿ, ಅಂದ್ರೆ ಇದು ಯಾರಿಗೆ ಇಂಡಿವಿಜುವಲ್ ಆಗಿ ಮೊಬೈಲ್ಗೆ ಸಿಗೋದಿಲ್ಲ. ಇದು ಸಿಗೋದೆಲ್ಲ ಎಲ್ಲಪ್ಪ ಅಂದ್ರೆ ಓನ್ಲಿ ಒನ್ ಅಂಡ್ ಓನ್ಲಿ ಕಾಲೇಜುಗಳಲ್ಲಿ ಮಾತ್ರ ಸಿಗುತ್ತೆ. ಆ ಕಾಲೇಜುಗಳಿಂದ ನೀವು ಅದನ್ನ ಕಲೆಕ್ಟ್ ಮಾಡ್ಕೊಬಹುದು. ಬಟ್ ಆಲ್ರೆಡಿ ಕೊಟ್ಟಿದ್ದಾರೆ 3 ಗಂಟೆಗೆ ಅಂತೇಳಿ. ಬಟ್ ನಾನು ಹೇಳೋದು ಅಂತದ್ದು ನಿಮಗೆ, ಅದು 3 ಗಂಟೆ ಆಗ್ಬೋದು, ಸಂಜೆ ಆಗ್ಬೋದು, ಅಥವಾ ನಾಳೆ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಇಷ್ಟು ಮಾತ್ರ ಒಂದು ಆರ್ಡರ್ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಗ್ಯಾರಂಟಿ ಸಿಗುತ್ತೆ ಅನ್ನೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಸುಮಾರು ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ಸರ್ ಈಗ 12th ಏನು KEA ಇಂದ ಲಾಸ್ಟ್ ರೌಂಡ್ ಅಂತ ಕೊಟ್ಟಿದ್ದಾರೆ, ನಮಗೆ ವೆರಿಫಿಕೇಶನ್ ಬಿಡ್ತಾರಾ ಅಂತ ಕೇಳ್ತಿದ್ದಾರೆ. ಖಂಡಿತವಾಗ್ಲೂ ಮೇಕಪ್ ಎಕ್ಸಾಮ್ ಮಾಡುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ಯಾವ್ಯಾವ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ಗೆ ಮಿಸ್ ಆಗ್ತಾರೋ ಅವರೆಲ್ಲ ಹೋಗ್ಲಿ ಅನ್ನೋ ಉದ್ದೇಶನ ಮಾಡುವಂಥದ್ದು. ಹಾಗಾಗಿ ಇನ್ ಕೇಸ್ ಏನಾದ್ರೂ ಆ ಥರ ಲೇಟ್ ಆಯ್ತು ಅಂದ್ರೆ ಇದನ್ನ KE ಅವರೇನೆ ವೆರಿಫಿಕೇಶನ್ ಇನ್ನೊಂದು ರೌಂಡ್ ಕೊಡ್ತಾರೆ. ಸೊ ಅಂದ್ರೆ 100% ಕೊಡ್ಲೇಬೇಕು. ಲಾಸ್ಟ್ ಇಯರ್ ಕೂಡ ಕೊಟ್ಟಿದ್ರು, ಈ ಸರಿ ಕೂಡ ಕೊಡ್ತಾರೆ. ಇಲ್ಲಾಂದ್ರೆ ಮೇಕಪ್ ಎಕ್ಸಾಮ್ ಮಾಡಿರುವಂತಹ ಉದ್ದೇಶನೇ ನಮಗೆ ಸರ್ವೈವ್ ಆಗೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಮೇಕಪ್ ರಿಸಲ್ಟ್ ಬಂತು ಅಂದ್ರೆ ಹೌದು ಇವತ್ತು ಲಾಸ್ಟ್ ಡೇಟ್ ಅಂತ ಹೇಳಿರೋದನ್ನ ಬೇಕಾದ್ರೆ ಇನ್ನೊಂದು 2 ಡೇಸ್ ಅಥವಾ ಒಂದು 3 ಡೇಸ್ ಎಕ್ಸ್ಟೆಂಡ್ ಮಾಡ್ತಾರೆ. ಅಷ್ಟರಲ್ಲಿ ನೀವೇನ್ ಮಾಡ್ಕೊಳ್ಳಿ, ಡಾಕ್ಯುಮೆಂಟ್ಸ್ ಅನ್ನು ರೆಡಿ ಮಾಡ್ಕೊಳ್ಳಿ. ಆ ಡಾಕ್ಯುಮೆಂಟ್ಸ್ ಅಂತ ತಗೊಂಡೋಗಿ ಸಬ್ಮಿಟ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಅಂದಾಗೆ ನಾನು ಹೇಳಿದ್ದೆ, ಸ್ವಲ್ಪ ಗ್ಯಾಪ್ ಆಯ್ತು. ಈಗ ನೆಕ್ಸ್ಟ್ 2025 ಇರ್ಬೋದು ಅಥವಾ 20 ಇರ್ಬೋದು, ಇವುಗಳ ಸೀರೀಸ್ನ ಮತ್ತೆ ಕೆಲವು ವಿಡಿಯೋಸ್ನ ಮತ್ತೆ ಮಾಡ್ತಾ ಇದ್ದೀನಿ. ಸುಮಾರು ಜನ ಪಾತ್ವೇ ಸಬ್ಜೆಕ್ಟ್ಸ್ನ ಕೇಳಿದ್ದೀರಾ. ಆಲ್ರೆಡಿ ಪಾತ್ವೇ ಸಬ್ಜೆಕ್ಟ್ ಮೊಬೈಲ್ ಆಪಲ್ಲಿ ಅವೈಲೇಬಲ್ ಇದೆ, ಅದನ್ನ ಬೇಕಾದ್ರೆ ನೀವು ನೋಡ್ಕೊಬೋದು. ಸೊ ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮಿನೇಷನ್. ಇನ್ನೇನಾದರೂ ನಿಮಗೆ ಎಕ್ಸಾಮ್ ಬಗ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹೇಳಿ, ಅದ್ರ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿ ಅಡ್ಮಿಷನ್. ಓಕೆ, ಥ್ಯಾಂಕ್ ಯು.